ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರ್ಕೆಟಿಯ ಜೋಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 4 ಫೆಬ್ರವರಿ 2026 ಕರ್ನಾಟಕ ಮಾರ್ಕೆಟಿಯ ಜೋಳ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಕಲಬುರಗಿ ಮಾರ್ಕೆಟಿಯಲ್ಲಿ ಬಿಳಿ ಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 2,990ರಿಂದ ಹೆಚ್ಚಿನ ಬೆಲೆ 4,700 ರೂಪಾಯಿ ಇದೆ. ಮಧ್ಯಸ್ಥ ಬೆಲೆ 3,500 ರೂಪಾಯಿ ಇದೆ. ಕೊಟ್ಟೂರು ಮಾರ್ಕೆಟಿಯಲ್ಲಿ 1,656 ರೂಪಾಯಿಯಿಂದ ಹೆಚ್ಚಿನ ಬೆಲೆ 2,200, ಮಧ್ಯಸ್ಥ ಬೆಲೆ 2,108. ಬೆಂಗಳೂರು ಮಾರ್ಕೆಟಿಯಲ್ಲಿ 3,400 ರೂಪಾಯಿಯಿಂದ ಹೆಚ್ಚಿನ ಬೆಲೆ 3,800, ಮಧ್ಯಸ್ಥ ಬೆಲೆ 3,600. ಬಳ್ಳಾರಿ ಮಾರ್ಕೆಟಿಯಲ್ಲಿ ಸ್ಥಳೀಯ ಜೋಳ 1,521ರಿಂದ ಹೆಚ್ಚಿನ ಬೆಲೆ 3,189 ರೂಪಾಯಿ, ಮಧ್ಯಸ್ಥ ಬೆಲೆ 2,552. ಬಸವ ಕಲ್ಯಾಣ ಮಾರ್ಕೆಟಿಯಲ್ಲಿ 3,000 ರೂಪಾಯಿರಿಂದ ಹೆಚ್ಚಿನ ಬೆಲೆ 4,200 ರೂಪಾಯಿ ಇದೆ. ಮಧ್ಯಸ್ಥ ಬೆಲೆ 3,650. ವಿಜಯಪುರ ಮಾರ್ಕೆಟಿಯಲ್ಲಿ ಜೋಳ ಕ್ವಿಂಟಲಿಗೆ ಕಡಿಮೆ ಹಾಗೂ ಹೆಚ್ಚಿನ ಬೆಲೆ ಎಲ್ಲ ಬೆಲೆ 3,364 ರೂಪಾಯಿ ಇದೆ. ಸಿಂಧನೂರು ಮಾರ್ಕೆಟಿಯಲ್ಲಿ 2,030 ರೂಪಾಯಿಯಿಂದ ಹೆಚ್ಚಿನ ಬೆಲೆ 2,150, ಮಧ್ಯಸ್ಥ ಬೆಲೆ 2,030. ಹುಬ್ಬಳ್ಳಿ ಮಾರ್ಕೆಟಿಯಲ್ಲಿ ಜೋಳ ಕಡಿಮೆ ಬೆಲೆ 2,001 ರೂಪಾಯಿರಿಂದ ಹೆಚ್ಚಿನ ಬೆಲೆ 3,692, ಮಧ್ಯಸ್ಥ ಬೆಲೆ 3,208. ನವಣೆ ಬೆಲೆಗಳ ವಿವರಣೆ. ಬಳ್ಳಾರಿ ಮಾರ್ಕೆಟಿಯಲ್ಲಿ ನವಣೆ ಕಡಿಮೆ ಬೆಲೆ 2,259, ಹೆಚ್ಚಿನ ಬೆಲೆ 3,850, ಮಧ್ಯಸ್ಥ ಬೆಲೆ 3,633. ಒಟ್ಟಾರೆಯಾಗಿ ಕರ್ನಾಟಕ ಮಾರ್ಕೆಟಿಯ ಕಲಬುರಗಿ ಮಾರ್ಕೆಟಿಯಲ್ಲಿ ಅತ್ಯಧಿಕವಾಗಿ ಜೋಳ 4,700 ರೂಪಾಯಿ ಟಾಪ್ ರೇಟ್ ಅನ್ನೋದು ನಡೆದಿದೆ. ಇದಿಷ್ಟು ಕರ್ನಾಟಕ ಮಾರ್ಕೆಟ್ಗೆ ಸಂಬಂಧಿಸಿದಂತಹ ಜೋಳ ಹಾಗೂ ನವಣೆ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.